ಹೇಳಿಕೆ ಬೇಟಿ ಬಚಾವೋ ಇನ್ನೂವರೆಗೂ ಕೂಡ ಒಬ್ರು ಬಿಜೆಪಿ ಅವರು ಈ ತರದ ಇದು ಮಾಡ್ತಾ ಇಲ್ಲ, ಅದನ್ನ ವಿರೋಧ ಮಾಡ್ತಾ ಇಲ್ಲ. ಅಂದ್ರೆ ಬಿಜೆಪಿ ಅವರು ಕೂಡ ಇದರ ಈ ಹೇಳಿಕೆಯ ಹಿಂದಿನ ಕೈವಾಡ ಇದೆನಾ ಅಂತ ಅನ್ನುವಂಥದ್ದು ಆರೋಪ. ನೋಡಿ, ಅವ್ರಿಗೆ ನೈತಿಕತೆ ಇದ್ರೆ ಇದು ಅವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳು ಅಂತಂದ್ರೆ ಅದೇನು ಅದು ಹೇಳ್ತಾರಲ್ಲ, ಮಾತು ಹೋದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತ. ಇಡೀ ರಾಜ್ಯದಲ್ಲಿ ಅವರ ಒಂದು ಏನು ಮನಸ್ಥಿತಿ ಅನ್ನೋದನ್ನ ರಾಜ್ಯದ ಮತದಾರರು ಈಗಾಗಲೇ ಗಮನಿಸಿದ್ದಾರೆ. ಅವ್ರದ್ದು ಒಂದೇ ಒಂದು ಸುಳ್ಳು ಹೇಳೋದು, ಜನರನ್ನ ದಿಶಾಭೂಲ್ ಮಾಡೋದು, ಲೀಡರ್ಗಳ ಇಮೇಜನ್ನ ಟರ್ನಿಶ್ ಮಾಡೋದು, ಈ ಒಂದು ಅಜೆಂಡಾ ಬಿಟ್ಟು ಅವ್ರ ಹತ್ರ ಬೇರೆ ವಿಷಯಗಳೇ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂತಂದ್ರೆ ಒಂದು ಶಬ್ದ ಕೂಡ ಈ ನಾಯಕರು ಅಭಿವೃದ್ಧಿ ಬಗ್ಗೆ ಮಾತನಾಡೋದಿಲ್ಲ, ಈ ಅಭಿವೃದ್ಧಿ ಮಾಡಿದೀವಿ ಅಂತ ಹೇಳೋದಿಲ್ಲ. ಮಾತನಾಡು ಅಂತಂದ್ರೆ ಬರೀ ಈ ರೀತಿ ಮಾತನಾಡ್ತಾರೆ. ನೋಡಿ, ಸಮಾಜ ನನ್ನ ಜೊತೆ ಇದೆ, ಸಮುದಾಯಗಳು ನನ್ನ ಜೊತೆ ಇದ್ದಾವೆ, ಮತದಾರ ಪ್ರಭುಗಳು ನನ್ನ ಜೊತೆ ಇದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷದ ಲೀಡರ್ಗಳು ನಮ್ಮ ಜೊತೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರೇನಾದ್ರೂ ಸಹಿಸ್ಕೊಳ್ಳಿ, ಅವರೇನಾದ್ರೂ ಊರ್ಕೊಳ್ಳಿ, ಅದ್ರ ಬಗ್ಗೆ ನಮಗೆ ಲಕ್ಷ್ಯ ಇಲ್ಲ. ಬರೀ ಚಿಕ್ಕೋಡಿ ಮತ್ತು ಬೆಳಗಾವಿ ಪಾರ್ಲಿಮೆಂಟ್ನ ಕಾಂಗ್ರೆಸ್ ಗೆಲ್ಲುವಷ್ಟು ನಾವು ಪ್ರಯತ್ನ ಮಾಡ್ತೀವಿ. ನೋಡಿ, ಅದ್ರ ಬಗ್ಗೆ ನಾನು ಹೇಳಲ್ಲ, ಅವರೆಲ್ಲ ಹಗಲ್ಗನಸು ಕಾಣ್ತಾ ಇದ್ದಾರೆ. 135 ಸೀಟ್ ಇದೆ, ನಾವು ಏನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಈ ರಾಜ್ಯದ ಮಹಾಜನತೆ ಇವತ್ತು ಅಭೂತಪೂರ್ಣವಾದಂಥ ಒಂದು ಸಹಕಾರವನ್ನು 135 ಸೀಟ್ಗಳನ್ನು ಕೊಡೋದ್ರ ಮೂಲಕ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇಲೆಕ್ಷನ್ ಮುಗಿಲಿ, ನಿರಾಣಿ ಅನ್ನನವ್ರ ಬಗ್ಗೆ ಮಾತಾಡ್ತೀನಿ, ಬಹಳಷ್ಟು ಇದೆ, ಮಾತಾಡ್ತೀನಿ. ಅದ್ರ ಬಗ್ಗೆ ಇಲೆಕ್ಷನ್ ಮುಗಿಲಿ, ಖಂಡಿತ ಮಾತಾಡ್ತೀನಿ. ನೋಡಿ, ಈಗಾಗಲೇ ಸಮಾಜ ಅದಕ್ಕೆ ಉತ್ತರ ಕೊಟ್ಟಿದೆ. ಬಹಳ ಸೂಕ್ಷ್ಮ ಸಮಾಚಾರ, ಬಹಳ ಸೂಕ್ಷ್ಮ ವಿಚಾರಗಳಿವು. ಇಲೆಕ್ಷನ್ ಮುಗಿಲಿ, ಬಹಳಷ್ಟು ವಿಚಾರಗಳನ್ನ ತಮ್ಮ ಎದುರುಗಡೆ ಬಂದು ಮಾತನಾಡಿ.